ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ. ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮತ್ತು ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರವರ ಹಾಗೂ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪ ವಿಭಾಗ ರಾಯಚೂರವರ ಮಾರ್ಗದರ್ಶನದಲ್ಲಿ ದಿನಾಂಕ 21/6/2025 ಬೆಳಗ್ಗೆ 10:20 ಸಮಯದಲ್ಲಿ ರಾಯಚೂರು ವಲಯ ವ್ಯಾಪ್ತಿಯಲ್ಲಿ ಅಬಕಾರಿ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ ಅಬಕಾರಿ ನಿರೀಕ್ಷಕರು, ಅಬಕಾರಿ ಉಪ ಆಯುಕ್ತರು ಕಚೇರಿ, ರಾಯಚೂರು ಕಚೇರಿಯ ಸಿಬ್ಬಂದಿಯವರಾದ ಮೊಹಮ್ಮದ್ ಫರಾನ್ ಅಬಕಾರಿ ಮುಖ್ಯ ಪೇದೆ, ಶ್ರೀ ಸಾಬುಗೌಡ ಅಬಕಾರಿ ಪೇದೆ ಮತ್ತು ಗೃಹ ರಕ್ಷಕ ಸಿಬ್ಬಂದಿ ಹಾಗೂ ತನಿಖಾ ಠಾಣೆಯ ಅಬಕಾರಿ ನಿರೀಕ್ಷಕರಾದ ಶ್ರೀ ನಾಗಣ್ಣ ಮತ್ತು ಅವರ ಕಚೇರಿಯ ಗೃಹ ರಕ್ಷಕ ಸಿಬ್ಬಂದಿಯೊಂದಿಗೆ ಮತ್ತು ರಾಯಚೂರು ತಾಲೂಕಿನ ರಾಯಚೂರು ನಗರದಿಂದ ಸಿಂಗನೋಡಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಅನುಮಾನಾಸ್ಪದ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ ಮಾರುತಿ ತಂದೆ ರಾಮಣ್ಣ ಸಾಕಿನ್ ಅಶೋಕನಗರ ರಾಯಚೂರು, ಈರೇಶ್ ತಂದೆ ರಾಮಣ್ಣ ಸಾಕಿನ್ ಅಶೋಕನಗರ ರಾಯಚೂರು ಇಬ್ಬರು ಕಪ್ಪು ಬಣ್ಣದ ಬಜಾಜ್ ಪಲ್ಸರ್ ವಾಹನ ಸಂಖ್ಯೆ KA 41 ER 9780 ದ್ವಿಚಕ್ರ ವಾಹನದಲ್ಲಿ ಒಟ್ಟು 110 ಲೀಟರ್ ಕಲಬೆರಕೆ ಸೇಂದಿಯನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡುವ ಉದ್ದೇಶಕ್ಕಾಗಿ ಸಾಗಿಸುತ್ತಿರುವುದು ಕಂಡು ಬಂದಿರುತ್ತದೆ. ಸದರಿ ಇಬ್ಬರು ಆರೋಪಿತರಿಗೆ BNSS ಕಲಂ 35/3 ಪ್ರಕಾರ ನೋಟಿಸ್ ನೀಡಿ ಬಿಡುಗಡೆ ಮಾಡಲಾಗಿದ್ದು, ಸದರಿ ಆರೋಪಿತರ ಅಬಕಾರಿ ನಿರೀಕ್ಷಕರು DC ಕಚೇರಿಯ ಪ್ರಕರಣ ಸಂಖ್ಯೆ 56/2024-25 ದಾಖಲಿಸಿಕೊಂಡು ಈ ಕುರಿತು ಸರಕಾರಿ ತರ್ಫೆ ಫಿರ್ಯಾದೊಂದಿಗೆ ಪ್ರಥಮ ವರ್ತಮಾನ ವರದಿಯನ್ನು ತಯಾರಿಸಿ ಮಾನ್ಯ ಘನ ನ್ಯಾಯಾಲಯದಲ್ಲಿ ಗೌರವಪೂರ್ವಕವಾಗಿ ಸಲ್ಲಿಸಲಾಗಿದೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಪ್ರಜಾನ್ಯೂಸ್ ಜೊತೆ ಇದಾಯತ್ ದೊಡ್ಮನೆ ಸಿರುವಾರ್. ಧನ್ಯವಾದಗಳು.